ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲೇ ಈಸಿಯಾಗಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಇದನ್ನು ಮಾಡೋದಕ್ಕೆ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡಾಗಿದೆ. ಇವಾಗ ಇದನ್ನು ಸಿಪ್ಪೆ ತಕ್ಕೋಬೇಕು. ಎಲ್ಲ ಆಲೂಗಡ್ಡೆ ಸಿಪ್ಪೆ ತೆಗ್ದಾಗಿದೆ. ಈಗ ಈ ಆಲೂಗಡ್ಡೆನೆಲ್ಲ ಇನ್ನೊಂದು ಸಲ ವಾಶ್ ಮಾಡ್ಕೊತೀನಿ. ಸೊ ಅದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ತೆಗ್ದಿರೋಂಥ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಮೊದಲು ಆಲೂಗಡ್ಡೆಯ ಎಡ್ಜ್ಗಳನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಆಲೂಗಡ್ಡೆಯನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದನ್ನು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಅದು ಹೇಗೆ ಅಂತ ಈಗ ತೋರಿಸ್ತೀನಿ. ಸೊ ಎಡ್ಜಸ್ಟ್ನ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ರೆಕ್ಟ್ಯಾಂಗಲ್ ಶೇಪಲ್ಲಿ ಉದ್ದ ಕಟ್ ಮಾಡ್ಕೊಳ್ಬೇಕು. ನಾನು ಎಲ್ಲ ಆಲೂಗಡ್ಡೆನೂ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ನಿಮಗೆ ಶೇಪ್ ಕಾಣಿಸ್ತಾ ಇರ್ಬೋದು. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಚೆನ್ನಾಗಿ ಕಟ್ಟಾಗಿದೆ. ಸೊ ಹೀಗೆ ನೀವು ಕಟ್ ಮಾಡಿಕೊಂಡ್ರೆ ಸಾಕು. ಕಟ್ ಮಾಡ್ಕೊಂಡಿರೋ ಪೀಸಸ್ನ ಈಗ ನೀರಲ್ಲಿ ಹಾಕ್ಕೊಂಡು ವಾಶ್ ಮಾಡ್ಕೊಳ್ತೀನಿ. ಈ ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಇರುತ್ತೆ, ಸೊ ಅದೆಲ್ಲ ವಾಶ್ ಆಗಬೇಕು. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಈ ಎಕ್ಸೆಸ್ ಆಗಿರೋ ಸ್ಟಾರ್ಚನ್ನು ಈ ಥರ ವಾಶ್ ಮಾಡ್ಕೊಳ್ಬೇಕು. ಇವಾಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ತೇನೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ನೀರನ್ನ ಚೆನ್ನಾಗಿ ಮಳಿಸ್ಕೊತೇನೆ. ನೋಡಿ, ನೀರು ಚೆನ್ನಾಗಿ ಕುದೀತಿದೆ. ಈಗ ಇದಕ್ಕೆ ಹೆಚ್ಚಿರೋ ಅಂಥ ಆಲೂಗಡ್ಡೆನ ಹಾಕ್ಕೊತೀನಿ. ಇದನ್ನು ಹೀಗೆ 1 ನಿಮಿಷ ಕುಕ್ ಮಾಡ್ಕೊಳ್ತೀನಿ. ಈಗ ಇದು 1 ನಿಮಿಷ ಕುಕ್ ಆಗಿದೆ. ಸೊ ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಈಗ ಈ ಆಲೂಗಡ್ಡೆನ ಬಟ್ಟೆ ಮೇಲೆ ಹಾಕ್ಕೊತೀನಿ. ಒಂದು ಕಾಟನ್ ಬಟ್ಟೆ ತಗೋಬೇಕು. ಕಾಟನ್ ಬಟ್ಟೆಯಲ್ಲಿ ಈ ಕುಕ್ ಮಾಡ್ಕೊಂಡಿರೋ ಆಲೂಗಡ್ಡೆನೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು 5 ಮಿನಿಟ್ಸ್ ಹೀಗೆ ಬಿಸಿ ಎಲ್ಲ ಹೋಗೋಕ್ಕೆ ಬಿಡಬೇಕು. ಇದನ್ನು 5 ನಿಮಿಷ ಕೂಲ್ ಆಗಕ್ಕೆ ಬಿಡಬೇಕು. ಹಾಗೆ ಇದರಲ್ಲಿರೋ
ವಾಟರ್ ಕಂಟೆಂಟ್ ಎಲ್ಲ ಹೋಗಬೇಕು. ಸೊ ಅದಕ್ಕೆ ಹೀಗೆ ಇದನ್ನು ಒಂದು 5 ನಿಮಿಷ ಆವಿಸ್ಕೊಳ್ತೇನೆ. ನೋಡಿ ಆಲೂಗಡ್ಡೆ ಎಲ್ಲ ಕೂಲಾಗಿದೆ, ಹಾಗೆ ಇದರಲ್ಲಿರೋ ಮಾಯ್ಶ್ಚರ್ ಎಲ್ಲ ಹೋಗಿದೆ. ಈಗ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಆಲೂಗಡ್ಡೆನ ಹಾಕ್ಕೊತೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು, ಸ್ಟಿರ್ ಎಲ್ಲ ಮಾಡಬೇಡಿ. ಸೊ ಈಗ ಸ್ವಲ್ಪ ಸ್ಟಿರ್ ಮಾಡಿ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ನಾವು 2 ಸಲ ಫ್ರೈ ಮಾಡ್ಕೋಬೇಕು. ಸೊ ಫಸ್ಟು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೀವು ಆಲೂಗಡ್ಡೆನ ಹಾಕಿದ ತಕ್ಷಣ ಸ್ಟಿರ್ ಮಾಡಬೇಡಿ, ಆ ಆಲೂಗಡ್ಡೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಕಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ನಿಧಾನಕ್ಕೆ ಹೀಗೆ ಸ್ಟಿರ್ ಮಾಡಿ. ಅದು ಸ್ವಲ್ಪ ಮೇಲೆ ಕೆಳಗೆ ಆಗಬೇಕು. ಫ್ಲಿಪ್ ಮಾಡಿ. ಎಲ್ಲ ಆಲೂಗಡ್ಡೆನೂ ಒಂದು ಸಲ ಫ್ರೈ ಮಾಡ್ಕೊಂಡಾಗಿದೆ. ಈಗ ಇನ್ನು 5 ನಿಮಿಷ ಬಿಟ್ಟು ಮತ್ತೆ ಇನ್ನೊಂದು ಸಲ ಎಲ್ಲದನ್ನು ಇನ್ನೊಂದು ಸಲ ಫ್ರೈ ಮಾಡಿಕೊಳ್ಬೇಕು. ಈಗ ನಾನು ಈ ಆಲೂಗಡ್ಡೆನ ಇನ್ನೊಂದು ಸಲ ಫ್ರೈ ಮಾಡ್ಕೊತೀನಿ. ಈ ಡಬಲ್ ಫ್ರೈ ಮಾಡೋದ್ರಿಂದ ಫ್ರೆಂಚ್ ಫ್ರೈಸು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇದು ಗೋಲ್ಡನ್ ಕಲರ್ ಬಂದಿದೆ. ಸೊ ಇದು ಫ್ರೆಂಚ್ ಫ್ರೈಸ್ ಕರೆಕ್ಟಾಗಿ ಫ್ರೈ ಆಗಿದೆ. ಸೊ ಇವಾಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಎಲ್ಲ ಆಲೂಗಡ್ಡೆನೂ ಫ್ರೈ ಆಗಿದೆ. ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಿದ್ದೀನಿ. ಇದು ಬಿಸಿ ಇದ್ದಾಗ ನೀವು ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೋಬೇಕು, ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಫ್ರೆಂಚ್ ಫ್ರೈಸ್ನ ನೀವು ಕೆಚಪ್ ಮತ್ತು ಮಯೋನೀಸ್ ಜೊತೆ ಕೂಡ ಹಚ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೆ ಬೇಕಾದರೂ ತಿನ್ಬೋದು. ನೋಡಿದ್ರಲ್ಲ ಮನೆಯಲ್ಲೇ ಈಸಿಯಾಗಿ ಫ್ರೆಂಚ್ ಫ್ರೈಸ್ನ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.